ನೋಡ್ರಿ ನನ್ನ ಮಗಳತ್ತ ಒಂದ ಕೂತಿ ಇಟ ಇದರಲ್ಲೇ ತಗೊಂಡ ಜಳಕ ಮಾಡಾಕತೈತಿ. ಆಕೆ ಸ್ಪರ್ಶಾಗ ಜಳಕ ಮಾಡ್ಸಿದ್ರಲ್ಲ ಮಮ್ಮಿ ಮತ್ತು ದೊಡ್ಡಮ್ಮ. ಯಾರಿಗೆ ಜಳಕ ಮಾಡ್ಸಿದ್ರ? ಸ್ಪರ್ಶ ಅಂತೀಯಲ್ಲವ. ನಮ್ಮ ಬ್ರಹ್ಮೇಂದ್ರ ಏನ್ ಮಾಡಾಕತ್ತಾನಪ್ಪ ಅಂದ್ರೆ ಹೇರ್ ಡ್ರೈಯರ್ ತಗೊಂಡ ಕುಪ್ಪುಡಿಕೆ ಹತ್ತಾತನ. ಹೆಂಗ ಹಚ್ಚೋದ ಅದನ್ನ ಹೇರ್ ಡ್ರೈಯರ್ಲೆ? ನೋಡ್ರಿ ಅದು ಬಂಗ್ ಹತ್ತದ. ನೋಡ್ರಿ ನಮ್ಮ ಸ್ಪರ್ಶ ಅವ್ರನ್ನ ಈಗ ನಾನು ಕರ್ಕೊಂಡೆ ಬೆಳಗಾವ್ ಕೊಂಟೇನಿ. ಟೈಮ್ ನೋಡ್ರಿ ಎಷ್ಟಾದಪ್ಪ ಅಂತಂದ್ರೆ ಬೆಳಿಗ್ಗೆ ಬರೋಬರಿ 9:10 ಹೊಡೆದೈತೆ, ಅಂದ್ರೆ 8:50 ಬಂತ. ಬರಲ್ಲ ನಂಗೆ ಖರ್ಚಿಗೆ ಅರ್ಧ ಮಾಡಿ ಓಡಿ ಬನ್ನಿ. ಏನು ಮ್ಯಾಲಿಲ್ಲ ನೋಡ್ರಿ ನಮ್ಮ ಸ್ಪರ್ಶ ತಾನ ತಿಂತಾಳ. ಗುಡ್ ಗರ್ಲ್. ದೊಡ್ಡಕ್ಕೆ ಆಗಿಲ್ಲ ನಮ್ಮ ಸ್ಪರ್ಶ. ಪ್ರಮೋಷನ್ ಆತಕ್ಕಿದೆ ಅತ್ತ ಆಗ್ಯಾವ. ಜವಾಬ್ದಾರಿ ಇರ್ತದೆ ನೋಡ್ರಿ. ಲ್ಯಾಟಾಪ್ಸ್ ಆತಾರ ನಮ್ಮ ಅತ್ತಿ ಅದನ್ನ ಕುಂಡ್ರಿ ಸರ್ ಅದನ್ನೀಗ ನೋಡ್ರಿ. ಹೆಂಗೆ ಕುಂಡ್ರಿ ಸರ್ ನೋಡ್ರಿ. ಗೋಮಿ ಕೂತಂಗೆ ಕೂತೈತದ ಸಹಿತ. ಅಲ್ಲಿ ಹೆಂಗೆ ಕುಂಡ್ರಿ ಸರ್ ನೋಡ್ಬಾ ಅದನ್ನ ಕೂತು ಮಾತಾಡತ್ತಲ್ಲ. ಯಾಕೆ ಸೆಕೆ ಆಗತ್ತೈತ? ಬರೇ ಬತ್ಲೆ ಮಾಡಿದ್ರ ಅದು ಬರೇ ಬತ್ಲೆ. ಸೊ ಆಲ್ ರೈಟ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀವಿ. ಸೊ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣಂತ. ತಮ್ಮನೇಲಿ ನೋಡ್ದಂಗ ಇವತ್ತಿನ ವ್ಲಾಗ್ನಾಗ ನಮ್ಮ ಮಮ್ಮಿ ಬಂದಾರ. ಸೊ ಏನೇನೆಲ್ಲ ಆಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಬರೋಬ್ಬರ 4:15 ಆಯ್ತು. ಈಗ ಎರಿನೋ ಬೇಡ ಅಂತ ವಿಚಾರ ಮಾಡತ್ತಾರ. ಮಾಡ್ರಿ ಯಾವಾಗಾರ ಏರಿಸ್ರಿ. ಎರದರ ಏರಿರಿ, ಪರ ಕೆರದರ ಕೆರ್ರಿ ಅದನ್ನ. ನೀವು ಏರಿ ಕೆರಿಸ್ಕೋತಾರ. ಜೋಳ್ಗಿ ಕಟ್ಟಾಕ ನೋಡತ್ತೇವಿ. ನಮ್ಮ ಸ್ಪರ್ಶ ಮನಿ ಒಳಗ ಮಾಡಿದ್ದ ಅಪ್ಪಿ ನಿಂದ ಎರಡು ಕಡೆ ಕಟ್ಟ ಸ್ಟೇಟ್ ನಿಂದ ಅದು ಜೋಜೋ. ನೋಡ್ರಿ ನನ್ನ ಮಗಳತ್ತ ಒಂದ ಕೂತಿ ಇಟ ಇದರಲ್ಲೇ ತಗೊಂಡ ಜಳಕ ಮಾಡಾಕತೈತಿ. ಆಕೆ ಸ್ಪರ್ಶಾಗ ಜಳಕ ಮಾಡ್ಸಿದ್ರಲ್ಲ ಮಮ್ಮಿ ಮತ್ತು ದೊಡ್ಡಮ್ಮ. ಯಾರಿಗೆ ಜಳಕ ಮಾಡ್ಸಿದ್ರ? ಸ್ಪರ್ಶ ಅಂತೀಯಲ್ಲವ. ಅದಕ್ಕೆ ಆಕೆ ಮಾಡಿಸ್ಲಿಲ್ಲ ಅಲ್ಲಿ ಎಣ್ಣೆ ಹಚ್ಚಿ. ನಿಮ್ಗೆ ಯಾರಿಗೆ ಚಾಕ್ಲೇಟ್ ಕೊಡಂಗಿಲ್ಲ, ಹೋಗ್ರಿ ನಾನ ಮಾಡ್ತೇನೆ ಅಂತ ಹೇಳ್ಕೊಂಡು ತಾನ ಮಾಡ್ಕೊತ ಕೂತತ್ ನೋಡ್ರಪ್ಪ ಜಳಕ ಕುಂದಿ ಬಿಟ್ಕೊಂಡು. ಇಲ್ಲಿ ನಮ್ಮ ಬ್ರಹ್ಮೇಂದ್ರ ಅವರು ಚಾಯ್ ಅಂತ ಚಾ ತಗೊಂಡ್ ಬಂದಾರ. ಅವ್ರ ಅಕ್ಕನ ಸಲುವಾಗಿ ಅಕ್ಕ ತಮ್ಮ ಕೂಡಿ ಚಾ ಕುಡಿಯತ್ತಾರ. ನೀವು ಅಲ್ಲಿ ಅಂದ್ರಲ್ಲ ನಾ ಚಾ ಕುಡಿಯಂಗಿಲ್ಲಪ್ಪಿ. ಎಂಜಾಯ್ ದ ಟೀ. ಸಾಕು ಬರ ಗುಬಿ. ಟೈಮ್ ನೋಡ್ರಿ ಎಷ್ಟಾತಪ್ಪ ಅಂತಂದ್ರೆ 6:03 ಆತ. ಇನ್ನ ವ್ಲಾಗ್ ಎಡಿಟ್ ಮಾಡಿಲ್ಲ. ಇವತ್ತು ವ್ಲಾಗ್ ಎಡಿಟ್ ಮಾಡತ್ತೇನೆ ನಾನು. ಈ ವ್ಲಾಗ್ ಯಾವತ್ತು ಬಂದೈತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಸೀನ್ ನೋಡಿ ಕಮೆಂಟ್ ಮಾಡ್ರಿ ಎಷ್ಟನೇ ಡೇಟಿಗೆ ಈ ವ್ಲಾಗ್ ಬಂದೈತೆ ಅಂತೇಳಿ. ಅಲ್ಲ ಶ್ವೇತು? ನಮ್ಮ ಬ್ರಹ್ಮೇಂದ್ರ ಏನ್ ಮಾಡಾಕತ್ತಾನಪ್ಪ ಅಂದ್ರೆ ಹೇರ್ ಡ್ರೈಯರ್ ತಗೊಂಡ ಕುಪ್ಪುಡಿಕೆ ಹತ್ತಾತನ. ಹೆಂಗ ಹಚ್ಚೋದ ಅದನ್ನ ಹೇರ್ ಡ್ರೈಯರ್ಲೆ? ನೋಡ್ರಿ ಅದು ಬಂಗ್ ಹತ್ತದ. ನಾವು ಫ್ಯಾನ್ಲೆ ಹಚ್ತಿದ್ವಿ. ಫ್ಯಾನ್ ತಗೊಂಡ ಅವ ನಮ್ಮ ಹೇರ್ ಡ್ರೈಯರ್ ತಗೊಂಡ್ ಹತ್ತಾತನ. ಯಾ ಟೆಕ್ನಾಲಜಿ ಏರಿತು ಕಾಲ್ ಹಿಡಿದ ಟೆಕ್ನಾಲಜಿಯ ಅದನ್ನ ಒಂದ್ ಕಡೆ ಫೋಕಸ್ ಆಗಿ ಬರ್ತೈತಲ್ಲ ಗಾಡಿ, ಅದಕ್ಕೆ ಹತ್ತೈತ ಫಾಸ್ಟ್. ನೋಡ್ರಿ ಇಲ್ಲೇ ನಮ್ಮ ಸ್ಪರ್ಶ ಜಳಕ ಮಾಡಿ ರೆಡಿ ಆಗೈತ. ಲುಂಗಿ ಸುತ್ಕೊಂಡಾಳ ಮತ್ತ ಟವೆಲ್ ಹಾಕೊಂಡ. ಹೆಂಗಪ್ಪ ಟವೆಲ್ ಹಾಕೊಳ್ಳೋದು? ಅವ್ರ ತಂಗಿ ಮಕ್ಕೊಂಡ ಅಲ್ಲೇ ಜಳಕ ಮಾಡಿ ಫುಲ್ ಫ್ರೆಶ್ ಆಗಿ. ಅಲ್ಲ ಅಪ್ಪಿ? ಇಬ್ರು ಮಸ್ತ್ ಚಾನ್. ಓಕೆ. ಅಯ್ಯೋ ಸಾಕು ಅಷ್ಟ. ಅಷ್ಟ ಎಡಿಟ್ ಮಾಡತ್ತಾರ. ಲಾಸ್ಟ್ ಫೈನಲ್ ನೋಡತ್ತೇನಿ. ಅದ ಜಿಮ್ ಫಸ್ಟ್ ಡೇ ತೋರ್ಸಾತೇನೆ ನಂದು ಬ್ಲಾಗ್ನಾಗ ಇವತ್ತು. ನಮ್ಮ ತಮ್ಮ ಇಲ್ಲೇ ಕುಪ್ಪುಡಿಗೆ ಹಚ್ಚಾಕತ್ತಾನ. ನಾ ಈಗ ಹೋಗಿ ಮತ್ತೆ ಬರ್ತೇನೆ. ಇವತ್ತು ತಂದಿದ್ರದ್ದು ವಾರಂಟಿ ಕಾರ್ಡ್ ಅದನ್ನ ಹಾಕಿಕ್ಯಾರ ಅದ್ರಾಗ. ನಮ್ಮ ಸ್ಪರ್ಶ ಟೋಪಿ ಹೆಂಗ್ ಕಟ್ಕೊತಾವಡ್ರ? ಕಟ್ಟಲ್ ಪೂರ್ತಿ ತೋರಿಸ್ತೇನೆ ಹೆಂಗ್ ಕಟ್ಕೊಳ್ಳೋದು ಅಂತ ಹೇಳಿ. ವಾ
ಅಪ್ಪಿ ತಾನ ಸುತ್ಕೊಂಡ ಹೌದು ಚಂದ ಕಾಣತಿ ಅಯ್ಯೋ ಬಿತ್ತು ಗುಡ್ ಮಾರ್ನಿಂಗ್ ಸ್ಪರ್ಶು. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಏನ್ ಮಾಡಕತ್ತೀರಿ? ಏನಿಲ್ಲ ಸ್ಪರ್ಶ ಮುಡಿ ಕಳ್ಸಕ ರೆಡಿ ಮಾಡತ್ತೆ ನೋಡ್ರಿ ನಮ್ ಸ್ಪರ್ಶ ಅವ್ರನ್ನ ಈಗ ನಾನು ಕರ್ಕೊಂಡ ಬೆಳಗಾವ್ ಕೊಂಟೇನಿ. ಟೈಮ್ ನೋಡ್ರಿ ಎಷ್ಟಾದಪ್ಪ ಅಂತಂದ್ರ ಬೆಳಿಗ್ಗೆ ಬರೋಬರಿ 9:10 ಉಳ್ದೈತೆ, ಅಂದ್ರೆ 8:50 ಬಂತ. ಈಗ ನಮ್ ಸ್ಪರ್ಶನ್ ಕರ್ಕೊಂಡು ನಾನು ನರ್ಗುಂದ್ ಹೋಗ್ತೀನಿ. ಮಮ್ಮಿ ಬರತ್ತಾರ. ಆಮೇಲೆ ಏನೇನೆಲ್ಲ ಆಕತಿ ತೋರಿಸ್ತೇನಂತ. ನೆಟ್ಟಂಗಿತ್ತ ನಮ್ಮ ಚಾನಲ್ ಯಾರನ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ನಮ್ಮ ಶ್ವೇತ ಅವ್ರು ಅಳಂಗಿಲ್ಲಲ್ಲ, ಯಾಕಂದ್ರೆ ಒಂದ್ ಐತಲ್ಲ ಆಟ ಆಡಕ್ಕೆ ಈಗ ಟೈಮ್ ಪಾಸಿಗೆ, ಅದಕ್ಕೆ ಶ್ವೇತ ಅವ್ರು ಅಳಂಗಿಲ್ಲ ಇವತ್ತು, ಹೌದಲ್ಲ? ನೆಟ್ರಂಗಿತ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣಂತ. ಯಾರನ್ನ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊನ್ನೆ ಎಲ್ಲಾರು ಅನ್ನತ್ತಿದ್ರೆ ಕಮೆಂಟ್ ಮಾಡಿ ಶ್ವೇತ ಅವ್ರು ನೀವು ಇವತ್ತು ನಮ್ಮನ್ನು ಅಳಿಸ್ಬಿಟ್ರಿ ಅಂತೇಳಿ. ಹಂಗೆಲ್ಲ ಅಳಿಸ್ಬಿಟ್ರಿ ಶ್ವೇತ ಅವ್ರೆ. ಅಲ್ಲಿ ಒಳಗೆ ತೆಗ್ದು ಕೊಡ್ತೀನಿ. ಬಾಯ್ ಮಾಡುವಾಳಕ್ಕೆ ಅಲ್ಲಿ ಓಡಿ ಹೋಗಿ ಕೆಳಗೆ ನಿಂತಲು ಬಾಯ್ ಮಾಡಾಕಿ. ನೋಡ್ರಿಪ್ಪ ಊರಿಗೆ ಹೊಂಟೇನಿ, ಆದ್ರೆ ನಮ್ಮ ಸ್ಪರ್ಶನ ಕರ್ಕೊಂಡು ಹೊಂಟಿಲ್ಲ ನಾನು ಕಾರಣಾಂತರಗಳಿಂದ. ಯಾಕೆ ಎಂತ ಅಂತ ಕೇಳಕ್ಕೆ ಬರಂಗಿಲ್ಲ, ನೀವು ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಆಕಿನ ಒಟ್ಟು ಇಲ್ಲೇ ಬಿಟ್ಟು ಹೋಗ್ತಾನೆ. ಈಗ ಒಂದು ರೌಂಡ್ ಹಾಕಿಸ್ಕೊಂಡು ಬಂದೆ. ರೆಡಿ ಮಾಡೀನಿ, ಏನು ಮಾಡಲಿ ಅಲ್ಲೊಂದು ಪ್ರಾಬ್ಲಮ್ ಐತಿ, ಹಿಂಗಾಗಿ ಕರ್ಕೊಂಡು ಹೋಗೋಕ್ಕಾಗಲ್ತು. ನೋಡ್ರಿಪ್ಪ ಹೋಗೋಣಂತ. ಊರಿಗೆ ಹೊಂಟಿದ್ವಿ, ಊರಿಗೆ ಹೋಗೋದು ಕ್ಯಾನ್ಸಲ್ ಆತ. ಪಪ್ಪ ಫೋನ್ ಹಚ್ಚಿದ್ರೆ ಬೇಡ ನಾಳೆ ಬಾ ಅಂತಂದ್ರೆ, ಅದ್ರ ಸಲುವಾಗಿ ನಮ್ಮ ಸ್ಪರ್ಶಾಗ ಈಗ ಆರೆಂಜ್ ಮತ್ತು ಮ್ಯಾಗಿ, ಜೇಮ್ಸ್ ಮತ್ತೇನೈತಪ್ಪಿ ಶಾರ್ಟ್ಸ್ ಎಲ್ಲ ಕೊಡಿಸಿದೆ. ಚಿನ್ನ ಹ್ಯಾಪಿ ಖುಷಿ ಅದಿ? ಹಾಂ ಯೋಸ್ತೇನೆ. ಹೋಗೋಣ ಮನೆ ಕಡೆ ಬಾಪಿ. ಇಲ್ರಿ ಆಕಿ ಹ್ಞೂ ಅನ್ಲರಿ. ಹಾಂ ಹ್ಞೂ ಅಂದ್ರಿ. ಬಾಪಿ ಓ ಸಾವಕಾಶ ಮ್ಯಾಲೆ ಹೋಗ್ತಾನೆ ನಾನು. ಪಾಯ್ ಮಾಡೋಣ. ಅಂಗಿ ಸ್ತ್ರೀ ಆಗೈತೆ ಅಪ್ಪಿ ಈಗ. ನಡಿ ಮ್ಯಾಲ ಹೇಳಂಗಿಲ್ಲ ನಾವು. ಬರ್ರಿ ಸ್ಪರ್ಶ. ಹಾಂ ರೀ ಮಾಮರ್ ಬರ್ರಿಪ್ಪಿ. ಶಾಣೆ ಅದ ನಮ್ಮ ಸ್ಪರ್ಶ, ಭಾಳ ಅರ್ಥ ಮಾಡ್ಕೊಂಡಿಲ್ಲ ನನ್ನ ಒಂದ ಮಾತಿಗೆ. ಬಾ ಬಾಯ್ ಮಾಡ ಅಜ್ಜ. ಬಾ ಶ್ವೇತು ತೋ ನಮ್ಮ ಸ್ಪರ್ಶ ಗುಡ್ಗರ್ಲದ ಏನಂದ್ಲು ಗುರ್ತೇನೆ. ಆಯ್ತಾಳಪ್ಪ ನಂಗೆ ಗುರ್ತಾತ, ನಾ ಇಲ್ಲೇ ಇರ್ತೇನೆ ನೀವು ಹೋಗ್ಬಾ ಅಂತ ಅಂದ್ಬಿಟ್ಲೆ. ಹಂಗೆ ತೆಗಿಯಕತ್ ನೋಡಕ್ಕೆ. ಬರ್ಲಿ ಗೋಪಿ ಇಲ್ಲ ಮಗು ಅಪ್ಪಿ ಶೋನು ಕೆಳಗಿರ್ತಾರಪ್ಪ. ಇಲ್ಲೇ ಸ್ಕೂಲಿಗೆ ಹೋಗ್ತೇನ? ಅಲ್ಲ ಅದ ಇದಕ್ಕ ಸ್ಕೂಲಿಗೆ ಅಜ್ಜಿ ಬಿಟ್ಟು ಬರ್ತಾರ. ಹೊಕ್ಕಿ ಬೇಡ, ಆರಾಮಿರ ಹಂಗಾರ. ಐ ಲವ್ ಯು. ಬರ್ಲ ನಂಗೆ ಖರ್ಚಿಗೆ ಬರ್ತೇನೆ. ಚಂಚು ಬಾಯ್. ಲವ್ ಯು. ಹೌದು ಆಟೋ ಬಂತ, ನಡಿ ಬಾಯ್ ಟಾಟಾ. ಹೋಗೊಳಗೆ ಹೋಗು. ಮಂಕಿ ಬಂತ ನಡ್ರಿಪ್ಪ ಹೋಗೋಣಂತ. ನೋಡ್ರಿ ಇಲ್ಲೇ ನರ್ಗುಂದ್ ಬಂದು ಮುಟ್ಟಿದ್ದು ನಾನು. ನಮ್ಮ ಮಮ್ಮಿ ಇಲ್ಲದಾಗ ಬರ್ಬೇಕಾದ್ರೆ ನಾನು ಅತ್ತಿನ ಮತ್ತು ಭಾರತಿ ಅಕ್ಕನ್ನು ಕರ್ಕೊಂಡ್ ಬಂದಿದ್ದೆ. ಸೊ ಇವಾಗ ಎಲ್ಲಿ ಹೋಗೋದೈತಪ್ಪ ಅಂದ್ರೆ ಅಲ್ಲಿಗೆ ಹೋಗೋದೈತಿ. ಸ್ಪರ್ಶನ್ ಬಿಟ್ಟು ಬಂದಿ ಮತ್ತೆ ಏನು ಮಾಡಲಿ ಅತ್ತ ಹೇಳ್ತೇನೆ. ಬಿಟ್ಟು ಬಂದೆ ನಾಕಿನ್ ಅಲ್ಲೇ ಬದಾಮ್ಯಾಗ ಹತ್ತ ಹೇಳ್ತೇನೆ. ಹದ್ಲಿಗೆ ಹೋಗಿದ್ದೆ, ಕೆಲಸ ಮುಗಿಸ್ಕೊಂಡು ವಾಪಸ್ ಮಮ್ಮಿನ ಕರ್ಕೊಂಡು ಬದಾಮಿಗೆ ಬಂದು ನಮ್ಮ ಸ್ಪರ್ಶನ್ ಕರ್ಕೊಂಡು ಹೋಗ್ಬೇಕಂತೇಳಿ. ನಡ್ರಿ ಈಗಿನ ಕರ್ಕೊಂಡು ಹೋಗೋಣ ಅಂತ. ಹಾಂ ನೀನು ಕರ್ಕೊಂಡು ಹಾಕ ಬಂದೇನೀಗ. ಆರಾಮಪ್ಪಿ ಭಾಳ ದಿವಸ ಅದು ಭೇಟಿಯಾಗಿ. ಎಸಲಾರ ಬರ್ತೀಯ ಅಂತೀನಿ. ಓ ಏ ಸೊನ್ನು ಬಾ. ಅರ್ಧ ಮಾಡಿ ಓಡಿ ಬಂದು ಏನು ಮ್ಯಾಲಿಲ್ಲ ನಾ ಎಲ್ಲೋ ನಮ್ಮ ಅಂತ ಹುಡ್ಕ್ಯಾಡೋದನ್ನು ಕೆಲಸ ಆಯ್ತಾ. ಇಲ್ಲಿ ಓಡಿ ಬಂದಾಳ ನಮ್ಮ
ನೋಡಿಲ್ಲಿ ಕುರ್ ಮರಿ ಕುರಿ ಮರಿ ಏನತ್ತ ಒಮ್ಮೆ ತಿಂಗಳು ಮುಗಿದ ಕೂಡಲೇ ಬಾ ಅನ್ಬೇಕಪ್ಪ. ಹಾ ಏನತ್ತ ಒಂದ್ ತಿಂಗಳ ಕೂಡಲೇ ಬರ್ಲಿ ಬಿಡ. ಎಲ್ಲಿ ಬರ್ಬೇಕ ಬೆಳಗಾವ್ಕ ಬಾರ್ಸತ್ತ ನೀ ಬೆಳಗಾವ್ ಬರ್ಬೇಡ, ಇಲ್ಲೇ ಇದ್ ಬಿಡ. ಒಂದ್ 5-6 ತಿಂಗಳು ಇದ್ದ ಬಾ. ಇಲ್ಲ ಹೇಳಕ್ಕಿ ಏನ್ ಮಾಡೋದೈತ್ ಬೆಳಗಾವ್ ಬಂದರೆ. ನಿಂಗ್ ಬಿಸ್ಕಿಟ್ ನೋಡ್ರಿ ನಮ್ಮ ಅತ್ತಿ ಕಾಡೆ ತಗೊಂಬಂದ್ರು. ಯಾರಿಗ್ ಬೇಕು ಕಾಡೆ? ಏನು ತಗೊಂಡ್ ಬರ್ಬೇಡ ಅನ್ನಕತ್ತಾನ. ಅಲ್ಲ್ ನೋಡಲ್ಲ 500 ರೂಪಾಯಿ ಚಿಂಟಿಗೆ. ಏನಾರ ತಗೊಂಡ್ ತಿನ್ಲಿ ಬಿಡಕ್ಕೆ. 500 500 ರೂಪಾಯಿ ಏನ್ ತಿಂತಿದ್ದಾಳ ಅಂತ ನನ್ ಮಗಳು. ಏನಾರ ತರ್ಸ್ಕೊಂಡ್ ತಿನ್ನೋದ ಆಕೆ ತಿಂತ ಅನ್ರಿ. 500 ರೂಪಾಯಿ ನೋಟ ತಿಂದು ಬಿಡು ಅವಲತ್ತ. ಈ ಗಾದಿ ತೆಗಿರೇಕಿಗೆ ಗಾದಿ ಬೇಡ, ಮೈನು ಕೈನು ಆಕೇತಿ ಇದಕ್ಕ. ತೆಗಿತಾರ. ಕರೆ ಅದ್ರ ಮೇಲೆ ಮಕ್ಕೋಬಾರ್ದಿಕ್ಕ. ಒಂದ್ ದುಡ್ಡಿ ಹಾಕಿ ಬಿಡ್ರಿ ಕುಡಿಸ್ನಲ್ರಕಿಗೆ. ವರ್ಷ ಜಳಕ ಯಾರು ಮಾಡ್ಸಾರ ನಿನಗ? ಅಡ್ಡಿ ಮಾಡಿದ್ಲಂತ. ನಾನ ಮಾಡ್ಕೊಂಡೇನಂತ ಹೇಳ್ತದ. ನಿನ್ನೆ ಅದಕ್ಕೆ ನನಗ ನೀರ್ ಹಾಕಂಗಿಲ್ಲ, ನೀವು ನಾನ ಮಾಡ್ತೇನೆ ಸರ್. ಹೌದ್ ಬ್ಲಾಗ್ ತಗೊಂಡೇನ್ ನಾನು ಅನಿಸ್ತೈತಿ. ಅರ್ಶನ ಹಚ್ಚಂದ್ರ ನನ್ಗ ನನ್ನ ಮಮ್ಮಿಗೆ ಹಚ್ಚಿ ನನ್ಗೂ ಅರ್ಶನ ಜಕ ಮಾಡ್ಯಾಡ್ರಿಕಿ. ನಿನ್ನೆ ಕಾಲ್ಗೆ ಕೈಗೆ ಕೊಡಿ ಹಚ್ಕೊಂಡ್ ಮನೆ. ಹೌದಾ ಸಣ್ಣ? ಅದ್ ನೋಟ್ ಹರ್ದಿ ಬಿಡು, ಅಮ್ಮ ಕಾಯಿ ಕೊಡದ್ನ. ಮತ್ತೆ ಯಾವಾಗ ಬಂದ್ರಿ ಡಾಕ್ಟರ್? ಹೋಗ್ಬರ್. ಇದು ತೂಕ ಮಾಡತ್ರಿ, ಹಾಲ್ ಹಾಕ್ರಿ. ಏಯ್ ಅಕ್ಕಿ ಹಂಗ ಮಾಡ್ತಾ ಬಿಡೈತಿ. ಈಗ ಮುಕ್ಕಳಿ ಒಂದಿಟ್ಟು ಲಿಂಬು ಹಿಂಡಿ ಅದ್ರ ಬಾಯಿಗೆ ಲಚ್ ಮಾಡ್ತೈತಿ ನೋಡು. ನೆಗಡೆ ಇರ್ತೈತಿ. ಸಣ್ಣ ಬಾಯ್ ಮಾಡ ಅಜ್ಜಿಗೆ ಬಾಯ್ ಮಾಡೋರು. ಹೋಗೋಣ. ಏ ಇವಂಗ ಒಂದ್ ಪೇರು ಕೊಡು. ಯಾರಿಗೆ ಕಾರ್ತಿಕ್ ಹಿಡಿ. ತಿಂತ ಚಲೋ ಬಾಯ್. ಕೊಟ್ಟಿದ್ದು ಸುಮ್ ತಿಂದರ ತಿಂತೈತೆ. ಬೇಡ ರೊಟ್ಟಿ ತಿಂದ್ರಲ್ಲ ನಡಿತೀವ. ನಡ್ರಪ್ಪ ಹೋಗೋಣಂತ. ನೀತಿ ಜೋರ್ ಆತೈತನ. ನೋಡ್ರಿ ನಮ್ಮ ಮೌ ಇಲ್ಲಿ ಮಕ್ಕೊಂಡಾಳ, ನಮ್ಮ ಸೋನಕ್ಕ ಹಿಂದೆ ಮಕ್ಕೊಂಡೈತಿ. ಹಲಗತ್ತಿ ಬಂದ್ಬಿಟ್ಟೆ ನೋಡ್ರಿ. ಹಲಗತ್ತಿ ನೋಡಿದ ಕೂಡಲೇ ಏನೋ ನೆನಪು ಬರ್ತೈತೆ ನಂಗೆ. ನಿಮಗೆ ಏನು ನೆನಪು ಬರ್ತೈತೆ ಅನ್ನೋದನ್ನು ಕಮೆಂಟ್ ಮಾಡ್ರಪ್ಪ. ನೆನಪೈತಿಲ್ಲ ಮಮ್ಮಿ ಹಲಗತ್ತಿಯಾಗ ಏನಾಗಿತ್ತಂತೆ? ಮೊನ್ನೆ ಚಕ್ಕರ್ ಬಂದಿತ್ತಲ್ಲ, ಇಲ್ಲೇ ಟ್ರ್ಯಾಕ್ಟರ್ ನಿಂತಲ್ಲ ಟ್ರಾಲಿ, ಇಲ್ಲೇ ನಿಂತಿದ್ದು ನೋಡಿ. ಅಲ್ಲಿ ಹೆಡ್ಸನ್ ಮೊಸರು ಅಂತ ಇರಲ್ಲ, ಅಲ್ಲಿ ನಿಂತಿದ್ನಿ. ನೋಡ್ರಪ್ಪ ಹೋಗೋಣ. ಟೈಮ್ ನೋಡ್ರಿ ಬರೋಬ್ಬರಿ ಸಂಜೆ 7 ಗಂಟೆ ಆಯ್ತು. ನಾವೀಗ ಬಂದೇವಿ ಅಯ್ಯಪ್ಪ ಸ್ವಾಮಿ ಹೋಟೆಲ್ಗೆ. ಇಲ್ಲಿ ಏನಾರ ತಿನ್ಬೇಕಂತೇಳಿ ನಮ್ಮ ಸ್ಪರ್ಶ ಅವರು ಎದ್ದಾರ. ಸೋನು ಗುಬ್ಬಿ ಅಮ್ಮನ ಎಲ್ಲಿ ಬಿಟ್ಟು ಬಂದಿ? ಸ್ಪರ್ಶ ಓಯ್ ಇಲ್ಲೇ ಬಿಟ್ಟು ಹೋಗೋಣ ನಡ್ರಿ ಕಿನ್ನ. ಅಮ್ಮನ ಎಲ್ಲಿ ಬಿಟ್ಟು ಬಂದ್ರಿ? ಬದಾಮ್ಯಾಗ. ಏನು ತಿಂತೀರಿ ಗುಬ್ಬಕ್ಕ? ದೋಸೆ ತಿಂತೇನ? ಇಡ್ಲಿ ತಿಂತಿ? ಇಡ್ಲಿ ಸಾಂಬಾರ್ ದೋಸೆ ತಿಂತಿ? ನಿಂಗವ ದೋಸೆ 2 ದೋಸೆ. ಇಲ್ಲಿ ಗರ್ಮಾ ಗರಂ ದೋಸೆ ಬಂದೈತಿ, ಚಟ್ನಿ ಬಂದೈತಿ, ಸಾಂಬಾರ್ ಬಂದೈತಿ. ನಮ್ಮ ಚೊಂಬು ಇಲ್ಲೈತಿ. ಚೊಂಬು ದೋಸೆ ಸಾಂಬಾರ್ ಇಡ್ಲಿ ಚಟ್ನಿ ದೋಸೆ ಸಾಂಬಾರ್ ಇಡ್ಲಿ ಚಟ್ನಿ. ನೋಡ್ರಿ ಇಲ್ಲಿ ನಮ್ಮ ಸ್ಪೆಷಲ್ ಪಾವ್ ಬಜ್ಜಿ ಬಂತು. ಏನ್ ಬಂಗಾರಿ? ನೋಡ್ರಿ ನಮ್ಮ ಸ್ಪರ್ಶ ತಾನ ತಿಂತಾಳ. ಗುಡ್ ಗರ್ಲ್. ದೊಡ್ಡಕ್ಕೆ ಆಗಿರಲ್ಲ ನಮ್ಮ ಸ್ಪರ್ಶ. ಪ್ರಮೋಷನ್ ಆತಾಕಿದೆ ಅಕ್ಕ ಆಗ್ಯಾವ. ಈಗ ಜವಾಬ್ದಾರಿ ಹೆಚ್ಚಾಗ್ಯಾವ. ಏನಪ್ಪ ಅನಾರ ಇನ್ನೊಂದು ಲಿಂಬು ಕೊಡು. ಹಾಂ ಹೇಳನಪ್ಪೆ. ಏನು ಮಾಡಕತ್ತಾಳ ಮೊಮ್ಮಗಳ? ಅಲ್ಲೇ ತೆಗಿಬೇಕಂತ. ಏನು ತೆಗಿಬೇಕಂತ? ನೋಡ್ರಿ ಅಲ್ಲೇ ಅಯ್ಯಪ್ಪ ಸ್ವಾಮಿ ಹೋಟೆಲ್ನಾಗ ಊಟ ಮಾಡಿ ಬಂದ್ವಿ. ಊಟ ಮಾಡಿ ಮುಂದೆ ಬರ್ಕೊಡ್ದ ಅಂದ್ರೆ ಇನ್ನೂ ನಾವು ಕ್ರಾಸ್ ದಾಟಿ ಭಾಳ ದೂರ ಬಂದಿಲ್ಲ. ಆಕೆಗೆ ಶೀ ಬಂತಂತ. ಶೀ ಮಾಡಿದ್ಲ. ಅಲ್ಲಿಂದ ಇಟ್ಕೊಂತ ಇಲ್ಲಿ ಮಠ ಬಂದಾಳ. ಅದನ್ನ ಅವ್ರ ಅಜ್ಜಿ ತೆಗ್ದ ಹೊರಗೆ ಹೋಗದಾಳ. ಆಚೆ ಕಡೆ ಪೇಪರ್ ಹರಾರ್ದ
ಹತ್ತವಾ ಈಚೆ ಕಡೆ ಬಾ ಸ್ಪರ್ಶ ಅಜ್ಜಿ ಹೆಂಗ್ ಹತ್ಬೇಕು ಈಚೆ ಕಡೆ ಬಾ ಕೆಳಗಿಳಿಯಲ್ಲಿ ಅಜ್ಜಿ ಹೆಂಗ್ ಹತ್ಬೇಕು ನಾಕಿನ್ ತೊಡಿ ಮೇಲೆ ತಗೋತೀನಿ ಬಾ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ಯಾಕಪ್ಪ ಅಂತಂದ್ರೆ ಮನೆಗೆ ಹೋಗಿ ವ್ಲಾಗ್ ತಗೊಳಕ ನೆನಪಾಗ್ಲಿಲ್ಲ ನನಗೆ. ಹಿಂಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಿ ನಾಳೆ ಮತ್ತೊಂದು ಡಿಫ್ರೆಂಟ್ ಆಗಿರೋ ವ್ಲಾಗ್ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಭಾಳ ಹೆಸರುಗಳನ್ನ ಸಜೆಸ್ಟ್ ಮಾಡಿರಿ. ಅದ್ರಾಗ ಒಂದು ಹೆಸರನ್ನು ನಾವು ಸೆಲೆಕ್ಟನ್ನು ಮಾಡೇವಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೊಂದು ವ್ಲಾಗ್ ಒಳಗೆ ಸಿಗೋಣಂತ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.